ಇವತ್ತಿನ ದಿನ ನಾವು ವಾರದ ಉದ್ಯೋಗ ಭವಿಷ್ಯ ಯಾವ ರಾಶಿಗೆ ಶುಭ ಮತ್ತು ಯಾರಿಗೆ ಯಾವ ರಾಶಿಗೆ ಅಶುಭ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಮಿಸ್ ಮಾಡದೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಮೊದಲನೆಯದಾಗಿ ನಾವು ನೋಡುವುದಾದರೆ ಮೇಷರಾಶಿ. ಈ ವಾರ ನಿಮ್ಮ ಕೆಲಸದ ಮೇಲಿನ ದೃಢತೆಯಿಂದ ಯಶಸ್ಸು ತರುತ್ತದೆ. ಅಧಿಕಾರಿಗಳಿಂದ ಮೆಚ್ಚುಗೆ ದೊರೆತರೂ ಸಹ ಹಿಗ್ಗನ್ನು ತೋರಿಸಬಾರದು. ಹೊಸ ಯೋಜನೆಯೊಂದಿಗೆ ನಿಮಗೆ ಹಸ್ತಾಂತರವಾಗುವ ಸಾಧ್ಯತೆ ಇದೆ. ಇದರಿಂದ ಹಣಕಾಸಿನ ಸುಧಾರಣೆಯೂ ಸಾಧ್ಯ. ಸೋಮವಾರ ಶಿವನಿಗೆ ತಾಮ್ರ ಪಾತ್ರೆಯಲ್ಲಿ ಅಭಿಷೇಕ ಮಾಡಿ ಒಳ್ಳೆಯದಾಗುತ್ತದೆ. ಮತ್ತು ವೃಷಭ ರಾಶಿಯನ್ನು ನಾವು ನೋಡುವುದಾದರೆ ರಾಶಿ ಚಕ್ರದ ಎರಡನೇ ರಾಶಿಯ ಅಧಿಪತಿ ಶುಕ್ರನ ಅನುಗ್ರಹದಿಂದ ಉದ್ಯೋಗ ಕ್ಷೇತ್ರದಲ್ಲಿ ಲಾಭ ಮತ್ತು ಸಹೋದ್ಯೋಗಿಗಳ ಸಹಕಾರ ದೊರೆಯುತ್ತದೆ. ಹೊಸ ವ್ಯವಹಾರ ಯೋಜನೆಗಳನ್ನು ಯಶಸ್ವಿಯಾಗಿ ಪೂರ್ಣ ಮಾಡುವಿರಿ. ಮೇಲಾಧಿಕಾರಿಗಳಿಂದ ಪ್ರೋತ್ಸಾಹ ಬರಲಿದ್ದು ಅಹಂಕಾರ ಜೊತೆಗೆ ಬರಲಿದೆ. ಶುಕ್ರವಾರ ದೇವಿಯ ಸಂಜೆ ಪೂಜೆ ಮಾಡುವುದು ಶುಭವಾಗುತ್ತದೆ. ಇನ್ನು ಮಿಥುನ ರಾಶಿಯನ್ನು ನಾವು ನೋಡುವುದಾದರೆ ಮೂರನೇ ವಾರ ಈ ರಾಶಿಯವರಿಗೆ ಗುರುವಿನ ಕೃಪೆಯಿಂದ ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ ಮತ್ತು ಶಿಕ್ಷಣ, ಸಂಶೋಧನೆ, ಭಾಷಣ, ತರಬೇತಿ ಕ್ಷೇತ್ರದಲ್ಲಿ ಸತ್ಫಲ ಸಿಗಲಿದೆ. ಹೊಸ ಕಲಿಕೆಯವರಿಗೆ ಆರಂಭದ ಕಲಿಕೆ ಮತ್ತು ಉತ್ತಮ ರೀತಿಯಲ್ಲಿ ಲಭ್ಯವಾಗಲಿದೆ. ಪ್ರಯತ್ನಿಸಿದ ಕೆಲಸಗಳಲ್ಲಿ ಗೌರವ ದೊರೆಯುತ್ತದೆ. ಗುರುವಾರ ಹೆಸರುಕಾಳಿನ ಸಿಹಿ ಮಾಡಿ ಅತಿಥಿಗಳನ್ನು ಸತ್ಕರಿಸಿ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಕರ್ಕಾಟಕ ರಾಶಿ. ಈ ರಾಶಿಯವರದು ನೋಡುವುದಾದರೆ ರಾಶಿಯ ಅಧಿಪತಿ ಚಂದ್ರನ ಅನುಗ್ರಹದಿಂದ ಈ ವಾರ ನಿಮಗೆ ಮನಸ್ಸಿನಲ್ಲಿ ಶಾಂತಿ ಹಾಗೂ ಹಳೆಯ ಒತ್ತಡಗಳು ಕಡಿಮೆಯಾಗುತ್ತವೆ. ಹೊಸ ಸ್ಥಾನಮಾನದ ಜೊತೆ ಬಡ್ತಿಯು ಸಾಧ್ಯತೆ ಮತ್ತು ಸಹೋದ್ಯೋಗಿಗಳನ್ನು ವಿಶ್ವಾಸ ಪಡೆಯಬೇಕಾಗುವುದು. ಸೋಮವಾರ ರಾತ್ರಿ ಆಹಾರವನ್ನು ಆದಷ್ಟು ಕಡಿಮೆ ಸೇವಿಸಿ. ಇನ್ನು ನೆಕ್ಸ್ಟ್ ನಾವು ಸಿಂಹರಾಶಿಯನ್ನು ನೋಡುವುದಾದರೆ ಈ ವಾರ ಸೂರ್ಯನ ಪ್ರಭಾವ ಇಲ್ಲದೆ ಕಾರಣ ಹೊಸ ಸ್ಥಾನಮಾನ ಅಥವಾ ಗೌರವ ದೊರೆಯುವ ಸಾಧ್ಯತೆ ಇದ್ದರೂ ಆಗದು. ಏನಾದರೂ ಅಡೆತಡೆಗಳು ನಿಮ್ಮ ಕಡೆಯಿಂದಲೂ ಮತ್ತು ಸಂಸ್ಥೆಯ ಕಡೆಯಿಂದಲೂ ಬರಲಿದೆ. ನಾಯಕತ್ವದ ಅವಕಾಶಗಳನ್ನು ಪೂರ್ಣವಾಗಿ ಒಪ್ಪಿಕೊಳ್ಳಲಾರಿರಿ. ಆಡಳಿತ ವಲಯದಲ್ಲಿ ಕಾರ್ಯ ನಿರ್ವಹಿಸುವವರಿಗೆ ವಿಶೇಷ ಯಶಸ್ಸು. ಮತ್ತು ರವಿವಾರ ಸೂರ್ಯನಿಗೆ ನಮಸ್ಕಾರ ಮಾಡಿ ಆರೋಗ್ಯ ಸುರಕ್ಷಿತವಾಗಿ ಇರುವುದು. ಇನ್ನು ನೆಕ್ಸ್ಟ್ ನೋಡುವುದಾದರೆ ಕನ್ಯಾ ರಾಶಿಯ ಬಗ್ಗೆ ನೋಡುವುದಾದರೆ ರಾಶಿ ಚಕ್ರದ 6ನೇ ರಾಶಿಯವರಿಗೆ ಬುಧನ ಪ್ರಭಾವದಿಂದ ಯೋಜನೆಗಳಲ್ಲಿ ನಿಖರತೆಯನ್ನು ತಂದುಕೊಳ್ಳುವಿರಿ. ಅಂಕಿ ಅಂಶಕ್ಕೆ ಸಂಬಂಧಿತ ಕೆಲಸ ಯಶಸ್ವಿ ಮಾಡುವಿರಿ. ವಿವೇಕದಿಂದ ನಿರ್ಧಾರ ತೆಗೆದುಕೊಳ್ಳಿ. ಅಲ್ಪ ಮಾತು ಅಧಿಕ ಕೃತ್ಯ ಇದೇ ನಿಮ್ಮ ಯಶಸ್ಸಿನ ಗುಟ್ಟು. ಬುಧವಾರ ಹಸಿರು ಬಣ್ಣದ ವಸ್ತ್ರ ಧರಿಸಿದರೆ ಶುಭವಾಗುತ್ತದೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ತುಲಾರಾಶಿಯವರದಾದರೆ ಇದು 7ನೇ ರಾಶಿಯಾಗಿದ್ದು ಶುಕ್ರನ ಅನುಗ್ರಹದಿಂದ ಕೆಲಸದ ವಾತಾವರಣ ಸೌಮ್ಯವಾಗಿರುವುದು. ಸಹೋದ್ಯೋಗಿಗಳ ಸಹಕಾರವನ್ನು ಆಕ್ಷೇಪಿಸಲಾರಿರಿ. ಈ ವಾರ ಹೊಸ ಒಪ್ಪಂದಕ್ಕೆ ಸಹಿ ಹಾಕಲು ಶುಭ ಕಾಲ ಮತ್ತು ನಿಮ್ಮ ವ್ಯಾವಹಾರಿಕ ಗುಟ್ಟನ್ನು ಎಲ್ಲಿಯೂ ಪ್ರಕಟಪಡಿಸಲಾರಿರಿ. ಆರ್ಥಿಕ ಮೂಲವನ್ನು ನಿಮ್ಮದೆಂದು ಒಪ್ಪಿಕೊಳ್ಳಲಾರಿರಿ. ಮಹಾಗೌರಿಯನ್ನು ಸಂಧ್ಯಾಕಾಲದಲ್ಲಿ ಪ್ರಾರ್ಥಿಸಿ ಒಳ್ಳೆಯದಾಗುತ್ತದೆ. ಮತ್ತು ನೆಕ್ಸ್ಟ್ ರಾಶಿ ನೋಡುವುದಾದರೆ ವೃಶ್ಚಿಕ ರಾಶಿ. ಈ ರಾಶಿಯವರಿಗೆ ನವೆಂಬರ್ ತಿಂಗಳ 3ನೇ ವಾರ ಈ ರಾಶಿಯವರಿಗೆ ಸೂರ್ಯನು ಇದೇ ರಾಶಿಯಲ್ಲಿ ಸಂಚಾರ ಮಾಡುವುದರಿಂದ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಅಧಿಕಾರ ಅಥವಾ ಅಧಿಕಾರಿಗಳ ಜೊತೆ ಓಡಾಡುವ ಅವರ ಸಂಪರ್ಕ ಇಟ್ಟುಕೊಳ್ಳುವ ಸನ್ನಿವೇಶ ಬರಲಿದೆ. ವೈಯಕ್ತಿಕ ಪ್ರಯತ್ನಗಳಿಂದಲೇ ಯಶಸ್ಸು. ಉದ್ಯೋಗ ಬದಲಾವಣೆ ಯೋಚನೆಗಳು ಫಲಪ್ರದವಾಗಬಹುದು. ಭಾನುವಾರ ಅಲ್ಪ ಗೋಧಿಯನ್ನು ಗೋವಿಗೆ ಇಡಿ. ಇನ್ನು ನೆಕ್ಸ್ಟ್ ರಾಶಿ ನೋಡುವುದಾದರೆ ಧನುರಾಶಿಯವರು 10ನೇ ರಾಶಿಯವರಿಗೆ ಈ ವಾರ ರಾಶಿಯ ಅಧಿಪತಿಯಾದ
ಬೃಹಸ್ಪತಿಯ ಅನುಗ್ರಹದಿಂದ ಶಿಕ್ಷಣ, ಸಂಶೋಧನೆ, ಧಾರ್ಮಿಕ ಕಾರ್ಯಗಳಲ್ಲಿ ಪ್ರಗತಿ ಮತ್ತು ಪ್ರಾಯೋಗಿಕ ಕೆಲಸಕ್ಕೆ ಹೆಚ್ಚು ತೊಡಗಿಕೊಳ್ಳುವಿರಿ. ಹಿರಿಯರಿಂದ ಮಾರ್ಗದರ್ಶನವು ಸಕಾಲಕ್ಕೆ ದೊರೆಯುತ್ತದೆ ಮತ್ತು ಹಳದಿ ವಸ್ತ್ರ ಅಥವಾ ಹಳದಿ ಇರುವ ವಸ್ತ್ರ ಧರಿಸಿ. ಇನ್ನು ನೆಕ್ಸ್ಟ್ ರಾಶಿಯವರು ನೋಡುವುದಾದರೆ ಮಕರ ರಾಶಿ. ಮೂರನೆಯ ವಾರ ಶನಿಯ ಕೃಪೆಯಿಂದ ಶ್ರಮಪಟ್ಟು ಮಾಡಿದ ಕಾರ್ಯಕ್ಕೆ ಫಲ ಸಿಗುತ್ತದೆ. ಹಾಗೆಯೇ ಹಿಂದಿನ ಪ್ರಯತ್ನಗಳು ಕೆಲವು ಈ ವಾರ ಫಲಿಸುವುದು. ಆದಾಯ ನಿಧಾನವಾಗಿ ಹೆಚ್ಚಾಗುತ್ತದೆ ಮತ್ತು ಹಿರಿಯರ ಸಲಹೆ ಅನುಸರಿಸಿ. ನಿಮಗೆ ಶನಿವಾರ ಶುಭವಾಗಿದ್ದು ಎಳ್ಳಿನ ದೀಪವನ್ನು ಆಂಜನೇಯನ ಸನ್ನಿಧಿಯಲ್ಲಿ ಹೊತ್ತಿಸಿ. ಇನ್ನು ನೆಕ್ಸ್ಟ್ ರಾಶಿ ನೋಡುವುದಾದರೆ ಕುಂಭರಾಶಿ. ರಾಶಿಯ ಅಧಿಪತಿ ದ್ವಿತೀಯದಲ್ಲಿದ್ದು ಮನಸ್ಸಿಗೆ ದ್ವಂದ್ವವನ್ನು ತಂದುಕೊಡುವನು. ಆದರೆ ಕೊನೆಯಲ್ಲಿ ತಿಳಿದೋ ತಿಳಿಯದೆಯೋ ಸಕಾರಾತ್ಮಕ ಲಾಭದಾಯಕ ಅಂಶಕ್ಕೆ ನಿಮ್ಮ ತೀರ್ಮಾನ ಇರಲಿದೆ. ಕೆಲಸದಲ್ಲಿ ನಿಷ್ಠೆ ಹಾಗೂ ಕ್ರಮ ಎರಡೂ ಮುಖ್ಯ. ಹೆಚ್ಚು ಹೊಣೆಗಾರಿಕೆ ಇರುವುದರಿಂದ ಗೌರವವೂ ಅಷ್ಟೇ ಹೆಚ್ಚಾಗುತ್ತದೆ. ಪ್ರತಿನಿತ್ಯ ಹನುಮಾನ್ ಚಾಲೀಸ್ ಪಠಿಸಿರಿ, ನಿಮಗೆ ಒಳ್ಳೆಯದಾಗುವುದು. ಇನ್ನು ನೆಕ್ಸ್ಟ್ ರಾಶಿ ನಾವು ನೋಡುವುದಾದರೆ ಮೀನರಾಶಿ. ರಾಶಿ ಚಕ್ರದ ಕೊನೆಯ ರಾಶಿಯಾಗಿದ್ದು ಗುರುವಿನ ದೃಷ್ಟಿಯಿಂದ ಕೆಲಸದಲ್ಲಿ ಅನುಭವಗಳ ಮಾರ್ಗದರ್ಶನ ದೊರೆಯುತ್ತದೆ. ಹೊಸ ಮಾರ್ಗ, ಹೊಸ ಯೋಚನೆಯಿಂದ ನಿಮಗೆ ಯಶಸ್ಸು ಮತ್ತು ಧೈರ್ಯ ಹಾಗೂ ಧರ್ಮದ ಬಲದಿಂದ ಎಲ್ಲ ತೊಂದರೆಗಳನ್ನು ಎದುರಿಸಬಹುದು. ಗುರುವಾರ ಶುಭವಾಗಿದ್ದು ಹೆಸರು ಕಾಳನ್ನು ಸೇವಿಸಿ. ಇನ್ನು ಇದೇ ತರಹದ ಮಾಹಿತಿಗಳನ್ನು ಮತ್ತು ಉದ್ಯೋಗದ ಬಗ್ಗೆ ಮಾಹಿತಿಯನ್ನು ತಿಳಿಯಲು ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಎಲ್ರಿಗೂ ಧನ್ಯವಾದಗಳು.